ಇದ್ರ ಜೊತೆಗೆ ಸರ್ ಈಗ ನೀವು ಪಕ್ಕದ ಜಮೀನಿಗೆ ನೀರ್ ಬಿಡಕ್ ಶುರು ಆದ್ಮೇಲೆ ಒಂದಷ್ಟು ಜನರಿಗೆ ನಿಮ್ಮ ಮಾದರಿಯಲ್ಲೇ ನಡೆಯಕ್ ಶುರು ಮಾಡಿದ್ರು, ಹೌದಲ್ವಾ? ನಾವು ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ಈ ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಈ ಹಿಂದೆ ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಅದೆಷ್ಟೋ ಜನ ಬೆಂಗಳೂರು ಬಿಟ್ಟು ಹಳ್ಳಿ ಕಡೆ ಕೃಷಿ ಕೆಲಸ ಶುರು ಮಾಡಿದ್ರು. ಈಗಲೂ ಕೂಡ ಅದೇ ರೀತಿ ಮಾದರಿಯಲ್ಲಿ ನೀವು ಕೂಡ ಅದೇ ಕೆಲಸ ಮಾಡ್ಬೇಕು. ಮಾಡ್ಲಿ ಅಂದ್ರೆ ಜೀವನ ಇರಲ್ಲಮ್ಮ. ಈಗ ಎಷ್ಟು ಮಾಡಿದಾರಲ್ಲ, ಎಷ್ಟು ಜನರಿಗೆ ಊಟ ಮಾಡಿದ್ರು, ಅವನೊಬ್ನೇ ತಿನ್ನಕ್ ಮಾಡಿಲ್ಲ. ಮಾಡಿದ್ರೆ ತಿಂತಾರೆ. ನೀವ್ ಹೇಳ್ತಿರೋದು ಇದು ಕೇವಲ ನಮ್ಮ ಸ್ವಾರ್ಥ ಲಾಭಕ್ ಮಾತ್ರ ಅಲ್ಲ, ಇದರಿಂದ ಅನ್ನ ಹಾಳಾಗಬಾರ್ದು. ಮತ್ತೆ ಅದೆಷ್ಟೋ ಜನರಿಗೆ ಹಸು ನೀಗಿಸುವಂತ ಇದು ಮತ್ತೆ ಅದೇ ಅದು ತುಂಬಾ ಇಂಪಾರ್ಟೆಂಟ್. ಅದು ಎಲ್ಲೂ ಯಾವ ಕಾಲಕ್ಕೂ ನಾವ್ ಇದನ್ನ ಕೋಟೆ ಬಿಡಬಾರ್ದು. ಎಷ್ಟೋ ಕೆಲಸ ಇರತ್ತೆ ರೀ, ಅಷ್ಟ್ರ ಮಧ್ಯೆ ನಮ್ಮ ಟೈಮ್ ನ ನಾವು ಸ್ವಲ್ಪ ಆದ್ರೂ ಇದಕ್ಕೆ ಸ್ಪೆಂಡ್ ಮಾಡ್ಬೇಕು. ಸರ್ ಇದೇ ರೀತಿ ಮುಂದುವರೆದ್ರೆ ಈ AI ಜನರೇಷನ್, ಈ ಟೆಕ್ನಾಲಜಿ ಎಲ್ಲ ನೋಡ್ತಾ ಇದ್ರೆ ಮುಂದೊಂದ್ ದಿನ ನಾವು ಎಕ್ಸಿಬಿಷನ್ ಅಲ್ಲಿ ಕೃಷಿ ಕೆಲಸಗಳನ್ನ ನೋಡ್ಬೇಕಾಗುತ್ತೆ. ಅದು ಬಂದು ನೀವು ಯಾವ ತರ ಇರ್ಬೋದು ಅಂತ ಯೋಚನೆ ಮಾಡಿ. ಆ ತರ ಬೆಳೆದಿರೋ ಬೆಳೆಗಳು ಹೇಗಿರ್ಬೋದು ಅಂತ. ಅಲ್ಲ, ಆಕ್ಚುಲಿ ಲಿಟ್ರಲಿ ಇವತ್ತಿನ ಮಕ್ಕಳುಗಳಿಗೆ ಗೊತ್ತಿಲ್ಲ. ಅಂದ್ರೆ ಭತ್ತ ಅಂದ್ರೆ ಗೊತ್ತಿಲ್ಲ, ಜೋಳ ಅಂದ್ರೆ ಗೊತ್ತಿಲ್ಲ. ಎಷ್ಟು ಸಿಟಿ ಮಕ್ಕಳುಗಳಿಗೆ ಹೌದು ಅದೆಲ್ಲ ಪುಸ್ತಕದಲ್ಲಿ ತೋರಿಸ್ಬೇಕು. ಭತ್ತ ಅಂದ್ರೆ ಬದನೆಕಾಯಿ ತರ ಆಗೋಗ್ಬಿಡ್ತು, ತೊಗರಿ ಅಂದ್ರೆ ಈ ರೀತಿ, ಅವರಿ ಅಂದ್ರೆ ಇರುತ್ತೆ ಅನ್ನುವಂಥದ್ದು. ಈಗ ಭತ್ತನ ನೀವು ಒಟ್ಲು ಬಿಡ್ಬೇಕಾದ್ರೆ ಅದು ಎಷ್ಟು ದಿವಸ ಇರ್ಬೇಕು? ನರ್ಸರಿ ಇದ್ರಲ್ಲಿ 21 ದಿವಸ ಇರ್ಬೇಕು. ಹೌದು, ಆ ಪೈರು ಯಾರು ಹೇಳ್ತಾರೆ? ಯಾರಿಗ್ ಗೊತ್ತು? 21 ದಿವಸದ ಪೈರ್ನ ನೀವು ಕಿತ್ತು ಉಣ್ಬೇಕು ಭೂಮಿಗೆ. ಹೌದು, ಯಾರು ಹೇಳ್ಕೊಡ್ತಾರೆ? ಅದು ಇವ್ರ ತಲೆ ನಮ್ ತಲೆ ಒಂದು ಹೋಗ್ಬಿಡುತ್ತೆ ಎಲ್ಲ. ಅನುಭವ ಕಲಿಸುವಂತದ್ದು, ಯಾರು ಕಲ್ಸಲ್ಲ ಎನ್ನುವಂಥದ್ದು. ಸರಿ, ಏನ್ ಮಾಡಲ್ಲ ಅಂತ ಕೇಳ್ಬೇಕು ನಾನು ನಿಮ್ಮನ್ನ. ಒಂದು ಜಾಗ ಹಳ್ಳಿ ಅನ್ನಿಸ್ಬಾರ್ದು ಅವ್ರ ಭಾವನೆಯವ್ರಿಗೆ. ನೋಡಿ, ಹಾಸ್ಪಿಟಲ್ಸ್ ಕಟ್ಟಿಸ್ಕೊಟ್ರಿ, ಒಂದಷ್ಟು ರಸ್ತೆ ಸಮಸ್ಯೆ ಆದಾಗ ರಸ್ತೆಗಳಿಗೆ ಖುದ್ದು ನೀವೇ ನಿಂತು ಆ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರಿ. ಅದ್ರ ಜೊತೆ ಈಗ ಅಲ್ಲೆಲ್ಲೋ ಮನೆ ಶೀಟ್ ಆರೋಯ್ತು ಅಂತ ಅವ್ರಿಗೆ ಮನೆ ಶೀಟ್ ಹಾಕೊಟ್ಟು ನಾನು ಇದೀನಮ್ಮ ಧೈರ್ಯವಾಗಿರಿ, ನಾನು ನಿಮ್ ಮನೆ ಮಗ ಅನ್ನೋ ರೀತಿ ಧೈರ್ಯ ತುಂಬಿದ್ರಿ. ಅದ್ರ ಜೊತೆಗೆ ಅಲ್ಲೆಲ್ಲೋ ಆಟೋದವರು ಗ್ಯಾಸ್ ಬ್ಯಾಂಕಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಬಡ್ಡಿಗೆ ಹಾಕಿರ್ತೀವಿ. ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ನನಗೇನ್ ಉಳಿಯುತ್ತೆ ಅದನ್ನ ಸಪರೇಟ್ ನನ್ನ ತಾಯಿಯವ್ರು ಯಾವಾಗ ಇದು ಸಪರೇಟ್ ಇಡು, ಅದು ಸಪರೇಟ್ ಇಡು, ಎಲ್ಲದೂ ಚಾರ್ಟ್ ಬರ್ಕೊಂತೀನಿ. ನನ್ನ ಮನೆ ರೂಮ್ ನಲ್ಲಿ ಯಾವಾಗ್ಲೂ ಚಾರ್ಟ್ ಇರುತ್ತೆ. ಹೌದಾ? ಹೌದು. ನಾ ಇನ್ಕಮ್ ಟ್ಯಾಕ್ಸ್ ಏನ್ ಕಟ್ತೀನಿ, ಹೋಗ್ತಾ ನನಗೇನ್ ಉಳಿಯುತ್ತೆ, ನಾ ಎಷ್ಟಲ್ಲಿ ಬಾಳ್ಬೇಕು, ಏನ್ ಮಾಡ್ಬೇಕು. ಈ ಸ್ಕೂಲಲ್ಲಿ ಮಕ್ಕಳು ಟೈಮ್ ಟೇಬಲ್ ಹಾಕೊಂಡಾಗ ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು, ಮೊಬೈಲ್ ನಲ್ಲೆಲ್ಲ ಇದೆಲ್ಲ ಜಾಸ್ತಿ ಮಾಡಲ್ಲ. ಓನ್ಲಿ ರೈಟಿಂಗ್ ಅಂಡ್ ಸ್ಪೀಕಿಂಗ್. ಈ ಟೆಕ್ನಾಲಜಿಗಳ ಬಗ್ಗೆ, ಹೊಸ ಟೆಕ್ನಾಲಜಿ ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಟೆಕ್ನಾಲಜಿಗಿನ ಜಾಸ್ತಿ ನಮ್ಮ ಹತ್ರ ಇರೋ ರಿಸೋರ್ಸಸ್ ನೋಡಿ. ಟೆಕ್ನಾಲಜಿಗಿಂತ ವಾಟ್ ಯು ಹ್ಯಾವ್ ಇನ್ ಯುವರ್ ಹ್ಯಾಂಡ್. ಟೆಕ್ನಾಲಜಿ ಇಸ್ ನಾಟ್ ಗೋಲ್ಡ್. ಅರ್ಥ ಮಾಡ್ಕೊಳ್ರಿ. ಟೆಕ್ನಾಲಜಿ ಅಫ್ ಕೋರ್ಸ್ ವಿ ನೀಡ್ ಟೆಕ್ನಾಲಜಿ, ಬಟ್ ಟು ವಾಟ್ ಎಕ್ಸ್ಟೆಂಟ್? ಯಾವ ಹಂತಕ್ಕೆ ಬೇಕು ಟೆಕ್ನಾಲಜಿ? ಕೂತು ಎದ್ದು ನೀನ್ ಊಟ ಮಾಡ್ಸಕ್ ಒಂದು ಟೆಕ್ನಾಲಜಿ ಬೇಕೆ? ಆ ಮಟ್ಟಕ್ಕೆ ನಾವು ಹೋಗ್ಬಿಟ್ರೆ ಇನ್ನೇನಿದೆ ಆಮೇಲೆ? ಖಂಡಿತ ಸರ್. ಏನೋ ಕಂಡಿಡಿದೆ ಅಂತ ಹೇಳ್ಬಿಟ್ಟಿದೆ. ಸಾಯವನ್ನ ಬದುಕ್ಸೋದ್ ಕಂಡಿಡಿದೆ, ಸತ್ತ ಮೇಲೇನು ಏನೋ ಬದುಕಿಸ್ತೀರಾ? ಏನ್ ಮಾಡ್ತೀರಾ? ಫಸ್ಟ್ ಇರೋರಿಗೆ ಊಟ ಕೊಡೋದಕ್ಕೂ ಇರೋರಿಗೆ ಸೌಲಭ್ಯ ಕೊಡೋದಕ್ಕೂ ಮೂಲಭೂತ ಸೌಕರ್ಯಗಳೇ ಎಷ್ಟು ಕಡೆಯಲ್ಲಿ ಒದ್ದಾಡ್ತಾರೆ ಇವತ್ತು.